ಕಲ್ಯಾಣ ಕರ್ನಾಟಕ ಭಾಗದಿಂದಾನೂ ಕೂಡ ಇವತ್ತು ಅನೇಕ ಕ್ರೀಡಾಪಟುಗಳು, ಕ್ರಿಕೆಟ್ ಪ್ಲೇಯರ್ಗಳು ಬರಬೇಕು. ಪೂರ್ಣ್ ಸಿಂಗ್ ರಾಠೋಡ್ ಅವರು ಕೂಡ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ಅವರು ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗಿ ಅವರ ಕನಸನ್ನ ಇವತ್ತಿನ ದಿವಸ ನಿಜಕ್ಕೂ ನಮ್ಮ ಅಕೋರಾಗಿರುವಂತ ಇಂದಿರಾ ಅಕೋರು ಇವತ್ತು ಸಾಹೇಬ್ರ ಕನಸನ್ನ ಇವತ್ತಿನ ದಿವಸ ನನಸು ಮಾಡಿದಂಗಾಗಿದೆ. ಇವತ್ತು ಇಷ್ಟೊಂದು ಸುಂದರವಾಗಿ ಅವರು ತಮ್ಮ ಇದು ನೋಡಿ ನನಗನ್ನಿಸ್ತಾ ಇದೆ, ಸಾಹೇಬ್ರು ಹೇಳ್ದಂಗೆ ನಾವು ಕಲಬುರಗಿಯಲ್ಲಿ ಇದ್ದೇವೋ ಅಥವಾ ಏನು ಬೆಂಗಳೂರಿನಲ್ಲಿ ಇದ್ದೇವೋ ಅಂತನ್ನುವ ವಾತಾವರಣ ಇವತ್ತಿನ ದಿವಸ ಅನ್ನಿಸ್ತಾ ಇದೆ. ನಿಜಕ್ಕೂ ಬಹಳ ಸುಂದರವಾಗಿ ಇವತ್ತು ಈ ಒಂದು ಜಯ ಕ್ರಿಕೆಟ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಿ ಈ ಭಾಗದಿಂದ ಬಹಳಷ್ಟು ಯುವಕರಿಗೆ ಇದರಿಂದ ಬಹಳ ಸವಲತ್ತಾಗುತ್ತೆ. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಕ್ರಿಕೆಟ್ ಕಲಿಬೇಕು, ಟ್ರೈನಿಂಗ್ ತಗೋಬೇಕು, ಬೇರೆ ಹುಬ್ಳಿಗೆ ಹೋಗಿ ಟ್ರೈನಿಂಗ್ ತಗೋಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಹುಬ್ಳಿಯಲ್ಲಿ ಬಹಳ ಚೆನ್ನಾಗಿದೆ ಮತ್ತು ಬೆಂಗಳೂರಿನಲ್ಲಿದೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಯಾವುದೋ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಇವತ್ತು ನಿಜಕ್ಕೂ ನಮ್ಮ ಯುವಕರು ಮುಂದೆ ಬಂದು ಇವತ್ತಿನ ದಿವಸ ಏನು ನಮ್ಮ ವೆಂಕಟೇಶ್ ಅವರು ಅವ್ರ ಜೊತೆಯಲ್ಲಿ ಅವ್ರ ತಂಡದ ಎಲ್ಲಾ ಸದಸ್ಯರು ಸೇರಿ ಇವತ್ತಿನ ದಿವಸ ಇದನ್ನ ಪ್ರಾರಂಭ ಮಾಡಿದ್ದಾರೆ. ನಾನು ಅವರಿಗೆ ಬಹಳಷ್ಟು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇಶದ ಪ್ರಧಾನ ಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಜಿ ಅವರು ದೇಶದಿಂದ ಪ್ರತಿಯೊಂದು ಕೋಣೆಯಿಂದ ಇವತ್ತು ಕ್ರೀಡಾಪಟುಗಳು ಬರಬೇಕು. ನ್ಯಾಷನಲ್ ಲೆವೆಲ್ ಅಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಯಾವುದೇ ಒಲಿಂಪಿಕ್ಸ್ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ನಮ್ಮ ದೇಶ ಮುಂದೆ ಬಂದು ಇವತ್ತು ನಮ್ಮ ಯುವಕರು ಅದರಲ್ಲಿ ದೇಶದ ಒಂದು ಕೀರ್ತಿಯನ್ನ ಹೆಚ್ಚಿಸುವಂತ ಕೆಲಸ ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಖೇಲೋ ಭಾರತ್ ಅಂತ ಅನ್ನುವ ಒಂದು ಯೋಜನೆಯನ್ನು ತಂದು ಇಡೀ ದೇಶಾದ್ಯಂತ ಇವತ್ತು ಯಾವುದಾದ್ರೂ ಪ್ರಧಾನ ಮಂತ್ರಿ ಇವತ್ತು ಕ್ರೀಡೆಗೆ ಪ್ರತ್ಯೇಕವಾದಂತಹ ಒಂದು ಯೋಜನೆಯನ್ನ ರೂಪಿಸಿ ಇವತ್ತಿನ ದಿವಸ ಅದಕ್ಕೆ ಹೆಚ್ಚು ಶಕ್ತಿಯನ್ನ ತುಂಬಿರುವಂತಹ ಪ್ರಧಾನ ಮಂತ್ರಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅಂತ ಒಂದು ಮೋದಿಯವರ ಯುಗದಲ್ಲಿ ಅನೇಕ ಈ ರೀತಿಯಾದಂತಹ ಕೆಲಸಗಳನ್ನ ನಡೀತಾ ಇದ್ದಾವೆ. ನಾನು ನಮ್ಮ ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದ್ದಾರೆ ಟೀಮ್ ನಲ್ಲಿ ಸುರೇಶ್ ಜೋಶಿ ಸಾಹೇಬ್ರಲ್ಲೂ ಕೂಡ ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅವ್ರ ಜೊತೆಯಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ದೆ. ನಮ್ಮ ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಆಗ್ಬೇಕು, ಇಲ್ಲಿ ಸ್ಟೇಡಿಯಂ ಆಗ್ಬೇಕು ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ ಸರ್. ಅವಾಗ ಕಲ್ಯಾಣ ಕರ್ನಾಟಕ ಬೋರ್ಡ್ ಇಂದಾನು ಕೂಡ ಅನುದಾನ ಅದಕ್ಕೆ ಕೊಟ್ಟು ಮತ್ತು KCC ಇಂದಾನು ಕೂಡ ಅದಕ್ಕೆ ಸಹಾಯಧನವನ್ನ ಪಡ್ಕೊಂಡು ಇವತ್ತು ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಒಂದು ಸ್ಟೇಡಿಯಂ ಆಗ್ಬೇಕು ಅಂತನೂ ಆಸೆ ಆಗಿದೆ. ಅದನ್ನು ಕೂಡ ನಮ್ಮ ಕುಶಾಲ್ ಪಾಟೀಲ್ ಸಾಹೇಬ್ರಿಗೆ ನಮ್ಮ ವಿನಂತಿ ಇದೆ, ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ್ದು ಇವತ್ತೇನು IPL ಕೇವಲ ಏನಾಗ್ತಾ ಇದೆ, IPL ನಡಿಬೇಕು, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ಗಳು ನಡಿಬೇಕಂತಂದ್ರೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅದು ಆಗ್ತಾ ಇದೆ. ಅದರ ಅಲ್ಟರ್ನೇಟ್ ಆಗಿ ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕದ ಒಂದು ಹೆಬ್ಬಾಗಿಲು, ಇವತ್ತು ಹೈದರಾಬಾದ್ ನಲ್ಲಿ ಮ್ಯಾಚಸ್ ಆಗ್ತವೆ. ಅದೇ ರೀತಿ ಇಲ್ಲಿ ಕಲಬುರಗಿಯಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಆದ್ರೆ ನಮ್ಮ ಭಾಗದ ಯುವಕರಿಗೆ ಇವತ್ತಿನ ದಿವಸ ಬಹಳಷ್ಟು ಒಂದು ಆಸಕ್ತಿಯಿಂದ ಇವತ್ತಿನ ದಿವಸ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಮ್ಮ ಒಂದು ಸಹಕಾರ ಅದಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತಹ ಮಾನ್ಯ ಉಮೇಶ್ ಜಾಧವ್ ಸಾಹೇಬ್ರು ಅವರಿದ್ದಂತ ಸಂದರ್ಭದಲ್ಲಿ ಅನೇಕ ಯುವಕರಿಗೆ ಇವತ್ತು ಅವರಿಂದ ಏನ್ ಕೇಂದ್ರ ಸರ್ಕಾರದ ಯೋಜನೆಗಳಿದ್ದು ಅದನ್ನ ಬಹಳಷ್ಟು ಪ್ರಾಮಾಣಿಕತೆಯಿಂದ ಇವತ್ತು ಇಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡಿರುವಂತದ್ದು. ಅನೇಕ ಕ್ರೀಡಾಪಟುಗಳಿಗೆ ಡೆಲ್ಲಿಯಲ್ಲೂ ಕೂಡ ಇವತ್ತು ಅವರ ಸಿಕ್ಕಿರುವಂತ ರೂಮ್ ಅಲ್ಲಿ ಅವ್ರಿಗೆ ಇಟ್ಕೊಂಡು ಅಲ್ಲಿ ಕೋಚಿಂಗ್ ಅನ್ನ ಕೊಡಿಸಿರುವಂತದ್ದು, ಈ ರೀತಿ ಅನೇಕ ಕೆಲಸಗಳನ್ನ ಇವತ್ತಿನ ದಿವಸ ಅವರು ಅವಧಿಯಲ್ಲಿ ಆಗಿರುವಂತದ್ದು. ಈ ಭಾಗದ ಮಕ್ಕಳಿಗೆ ಇವತ್ತು ಅವರ ಒಂದು ಕ್ರೀಡೆಯನ್ನ ಪ್ರತಿಭೆಯನ್ನ ಇವತ್ತಿನ ದಿವಸ ಹೆಚ್ಚಿಸಲಿಕ್ಕೆ ಇವತ್ತಿನ ದಿವಸ ಅವರು ಈ ಒಂದು ಜಯ ಕ್ರಿಕೆಟ್ ಅಕಾಡೆಮಿಗೆ ಇವತ್ತು ತಮ್ಮ ಸ್ಥಳವನ್ನ ಕೊಟ್ಟಿದ್ದಕ್ಕಾಗಿಯೂ ಕೂಡ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಲ್ಲಿಸ್ತಾ ಇಲ್ಲಿ ಈ ಭಾಗದ ಮಕ್ಕಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಕಲ್ಲಿನ ವಿಕೆಟ್, ಕಾರ್ಕ್ ಬಾಲ್ ನಾ ಮುಂಜಾನೆ ಸಂಜಿತನ ಆಡಿ ನಮ್ಮ ತಾಯಿಯವರು ಕಟ್ಗಿ ತಗೊಂಡು ಬರ್ತಿದ್ರು ಹುಡುಕ್ಲಿಕ್ಕೆ ಎಲ್ಲಾರ ಅಂತೇಳಿ. ದಿಸ್ ದ ಫ್ಯಾಕ್ಟ್. ಈಗ ಎಲ್ಲ ಯುಗ ದಿನಗಳು ಚೇಂಜ್ ಆಗ್ತಾವ. ಇವತ್ತು ಎಲ್ಲರಿಗೆ ಎಲ್ಲ ನಮ್ಮ ಬಂಧುಗಳು ತಾಯಂದಿರು ಎಲ್ಲರೂ ಬಂದಾರ. ನಿಮ್ಮ ಮಕ್ಕಳಿಗೆ
ನಿಮ್ಮ ಮಕ್ಕಳಿಗೆ ಆಟಕ್ಕೆ ಕಳಿಸಿ. ಶಾಲೆಗಿಂತ ಇಂಪಾರ್ಟೆಂಟ್ ಇವತ್ತು ಫಿಸಿಕಲ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಆಗಿ. ಅದು ಫಿಸಿಕಲ್ ಫಿಟ್ನೆಸ್ ಯಾಕಂತಂದ್ರೆ ದಿನ ನಾವು ನ್ಯೂಸ್ನಾಗ ನೋಡ್ಲಿಕ್ಕತ್ತೀವಿ. 10 ವರ್ಷ ಹುಡುಗದಿಂದ 50-60 ವರ್ಷ ಹುಡುಗರಿಗೆ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸ್ಪಾಟಲ್ಲಿ ಸಾಯ್ಲಿಕ್ಕತ್ತ. ಅದಕ್ಕೆ ಫಿಸಿಕಲ್ ಎಕ್ಸರ್ಸೈಸ್ ಮತ್ತು ಕ್ರಿಕೆಟ್ ದಿಂದ ಬ್ರಾಡ್ ಮೈಂಡೆಡ್ನೆಸ್ ಅಂತ ಹೇಳ್ತೀವಿ ನಾವು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಕಲಿತಾರೆ. ಸೋಲು ಗೆಲುವನ್ನು ಹೆಂಗೆ ಫೇಸ್ ಮಾಡ್ಬೇಕಂತೇಳಿ ಹುಡುಗರು ಕಲಿತಾರೆ. ಅದಕ್ಕೆ ಆಟಕ್ಕಷ್ಟೇ ಮತ್ತು ಸ್ಟಡಿಗಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಇಲ್ಲಿ ಕಳಿಸ್ಬೇಕು ಕ್ರಿಕೆಟ್ ಆಡಲಿಕ್ಕೆ. ಮತ್ತು ಬೇರೆ ಬೇರೆ ಆಟ ಕೂಡ ಫಿಸಿಕಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಏನೇನೋ ಎಲ್ಲ ಆಡಲಿಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಎಲ್ಲರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಕಂಪಲ್ಸರಿ ಈ ಆಟಕ್ಕೆ ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಜೈ